हरिमुख सौख्यदाता लोकाधीचा सलहुताना मी पेऊ श्री श्री हरिमुख सौख्यदाता लोकाधीचा सलहुताना मी पेऊ श्री पालिसु विजनुता पावन चरिता पालिसु विजनुता पावन चरिता हरिता गुण चरिता नवभरिता गुण चरिता शिवा सौदा श्री हरिमुख सौख्यदाता लोकाधीचा सलहुताना मी पेऊ श्री गणपने तव मुख अनुनयದಿಂದಲೇ गणपने तव मुख अनुनयದಿಂದಲೇ ಕಲಘಯ್ಯ अनुनयದಿಂದಲೇ ಸಲಘಯ್ಯ ಗಣಯಲಿ ಪಾನ ಬಿಸುವೆವೋ गणयनि पानमितुवेवो शिवा सौदा श्री हरिमुख सौख्यदाता लोकाधीचा सलहुताना मी पेऊ श्री जय 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 श्री 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 अभयांजनेय स्वामी जी के जय श्री 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 अभयांजनेय स्वामी जी के जय श्री 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 अभयांजनेय स्वामी जी के जय सुमंत्र ಮಂತ್ರಿ ಕೇಳೋ ಇಂತು ನಾನು ರಾಜವಂತ್ರಿ ಕೇಳೋ ಸುಮಂತ್ರ ಮಂತ್ರಿ ಕೇಳೋ ಇಂತು ನಾನು ರಾಜವ ಮಂತ್ರಿ ಕೇಳೋ ಇಂದು ನಾನು ರಾಜವ ಮಂತ್ರಿ ಕೇಳೋ ಸುಮಂತ್ರ ರಾಜೇಂದ್ರ ಸಂತಸ ತಿಂದಾಲಿ
ಸುಮಂತ್ರ ರಾಜೇಂದ್ರ ಸಂತಸದಿಂದಲೇ ಸಂತಸದಿಂದಲೇ ಸುಮಂತ್ರ ರಾಜೇಂದ್ರ ಸಂತಸದಿಂದಲೇ ವಿಶ್ವದೀಯನಾಳ್ಪೆ ಮಂತ್ರಿ ಕೇಳೋ ಇಂದು ನಾನು ರಾಜವ ಮಂತ್ರಿ ಕೇಳೋ ಇಂದು ನಾನು ರಾಜವ ಮಂತ್ರಿ ಕೇಳೋ ಆ ಆ ಸುಮಂತ್ರ ಪ್ರೇಮ ರೂಪನಾದ ರಾಮಚಂದ್ರ ಈಗ ಭೂಮಿಯನ್ನನಾಳ್ತ ಭೂಮಿಯನ್ನನಾಳ್ತ ಸುಮಂತ್ರ ಭೂಮಿಯನ್ನನಾಳ್ತ ಸಾಮರ್ಥ್ಯವ ತಾಳ್ದ ಮಂತ್ರಿ ಕೇಳೋ ಇಂದು ನಾನು ರಾಜವ ಮಂತ್ರಿ ಕೇಳೋ ಇಂದು ನಾನು ರಾಜವ ಮಂತ್ರಿ ಕೇಳೋ ಸುಮಂತ್ರ ರಾಜೇಂದ್ರ ನವ ಯೌವನದಿಂದಲೂ ಷೋಡಶ ಕಲೆಗಳಿಂದಲೂ ಜಯವಂತನನ್ನೇ ಧಿಕ್ಕರಿಸುವ ಶ್ರೀರಾಮಚಂದ್ರನಿಗೆ ಈ ಕೋಶಲ ಸಾಮ್ರಾಜ್ಯವನ್ನು ಪಟ್ಟಾಭಿಷಕ್ತನಾಗಿ ಮಾಡಿ ನಾನು ದೈವ ಧ್ಯಾನದಲ್ಲಿ ನಿರತರಾಗಿರಬೇಕೆಂದಿರುವನು. ಇದಕ್ಕೆ ತಮ್ಮ ಅಭಿಪ್ರಾಯ ತಿಳಿಸೋಣ ರಾಜೇಂದ್ರ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ರಾಜೇಂದ್ರ ಸುಮಂತ್ರ ಹೇಳುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ. ರಾಜೇಂದ್ರ ಸುಮಂತ್ರ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವ. ರಾಜೇಂದ್ರ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವ ಲೋಕ ಲೋಕವೇ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ ಬಂದಿದೆ ಶುಭ ದಿನ. ರಾಜೇಂದ್ರ ಸುಮಂತ್ರ ಈ ವಿಷಯದಲ್ಲಿ ಸಂಶಯವೇನು? ನಮ್ಮ ಶ್ರೀರಾಮಚಂದ್ರರು ಸಕಲ ಕಲ್ಯಾಣ ಗುಣನಿಧಿಯಾಗಿ ಲೋಕಾಭಿರಾಮನೆಸಿರುವರು. ಆತನು ಈ ಸಿಂಹಾಸನವನ್ನು ಏರುವುದಾದರೆ ಪೂರ್ವಾಚಲವನ್ನೇರಿದ ಪೂರ್ಣ ಚಂದ್ರಮನಂತೆ ಕಂಡ ಸಾಗರದಂತೆ ನಮ್ಮ ರಾಜ್ಯದ ಪ್ರಜೆಗಳ ಸಂತೋಷವು ಮೀರುವುದು. ರಾಜೇಂದ್ರ ಸುಮಂತ್ರ ರಾಜೇಂದ್ರ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ವಿಶ್ರಾಂತಿಯನ್ನು ಆಗಬಹುದು. ಸುಮಂತ್ರ ರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಯಾರು ತಾನೇ ಸಮ್ಮತಿಸದೇ ಇರುವರು? ಗುರುಗಳಾದ ವಸಿಷ್ಠ ಮಹಾತ್ಮರನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಬಾ. ಆಗಬಹುದು. ಪರಮಾತ್ಮ ಸುಜನಾತ್ಮ ಸಂತೋಷಾಣ ಪಾಹಿ
ಪರಮಾತ್ಮ ಸುಜನಾತ್ಮ ಸಂತೋಷಾಣ ದೇವಾತ್ಮ ವಿಜ್ಞಾನ ಜನರೇ ಪರಿಶೋಷಣ ಆ ನಾರಾಯಣ ನಾರಾಯಣ ವರಪುತ್ರಯಾಕಾರ ಪೂರ್ವಾದೇವ ನಿವಾರ ದುರಿತೌಗ ಪರಿಹಾರ ದುರಿತೌಗ ಪರಿಹಾರ ತುಂಗಾ ಸುಖ ಸಾರ ಪಾಹಿ ಪರಮಾತ್ಮ ಸುಜನಾತ್ಮ ಸಂತೋಷಾಣ ದೇವಾತ್ಮ ವಿಜ್ಞಾನ ಜನರೇ ಪರಿಶೋಷಣ ಆ ನಾರಾಯಣ ನಾರಾಯಣ. ಗುರುಗಳಾದ ವಸಿಷ್ಠ ಮಹಾತ್ಮರಿಗೆ ಪ್ರಣಾಮ. ದಶರಥ ಭೂಪ ನಿನಗೆ ಮಂಗಳವಾಗಲಿ. ಗುರುದೇವ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು. ರಾಜೇಂದ್ರ, ಗುರುದೇವ, ಇಂದಿನ ದಿನಕ್ಕಿಂತಲೂ ಈ ದಿನ ನಿನ್ನ ಮುಖಕಮಲವು ಇಷ್ಟೊಂದು ಪ್ರಸನ್ನತೆಯಿಂದಿರಲು ಕಾರಣವೇನು? ಗುರುದೇವ, ಮತ್ತೇನು ಇಲ್ಲ. ನಾನಾದರೂ ಬಹು ಕಾಲಗಳಿಂದ ಈ ರಾಜ್ಯಭಾರವನ್ನು ಮಾಡಿ ಸಂತೋಷಪಟ್ಟಿರುವನು. ಆದ್ದರಿಂದ ನನ್ನ ಪ್ರೀತಿ ಪಾತ್ರನಾಗಿರುವ ಶ್ರೀರಾಮಚಂದ್ರನಿಗೆ ಈ ಕೋಶಲ ಸಾಮ್ರಾಜ್ಯವನ್ನು ವಹಿಸಿ ನಾನು ದೈವ ಧ್ಯಾನದಲ್ಲಿ ನಿರತರಾಗಿರಬೇಕೆಂದಿರುವನು. ಇದಕ್ಕೆ ತಮ್ಮ ಅಭಿಪ್ರಾಯ? ಆಗಬಹುದು. ಮೊದಲು ಈ ಕಾರ್ಯವನ್ನು ನೆರವೇರಿಸು. ಬಹಳ ಸಂತೋಷ ಪೂಜ್ಯರೇ. ಗುರುದೇವ, ಹಾಗಾದರೆ ಕುಮಾರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸುವಂತರಾಗಿ. ರಾಜೇಂದ್ರ, ಗುರುದೇವ, ನಾಳೆ ಪುಷ್ಪಯುಕ್ತವಾದ ಶುದ್ಧ ಚೈತ್ರ ಪಂಚಮಿ ಗುರುವಾರದಂದು ಅಭಿಜನ ಮುಹೂರ್ತದಲ್ಲಿ ಶುಭಲಗ್ನವು ಪ್ರಶಸ್ತವಾಗಿರುವುದು. ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರ, ಕುಮಾರನಾದ ಶ್ರೀರಾಮಚಂದ್ರನನ್ನು ಆ ಸ್ಥಾನಕ್ಕೆ ಬರಮಾಡು. ಆಗಬಹುದು. ತಂದೆಯೇ ತಮ ಪಾದಾಗೀಗ ವಂದಿಸುವೆನ ಆನಂದದಿಂದಲೇ ತಂದೆಯೇ. ಜನಕ ಕುಮಾರ, ಇಂದು ಎಂದನು ಕರೆಸಿದ ಭರಿ ಇಂದು ಎಂದನು ಕರೆಸಿದ ಭರಿ ಇಂದು ಎಂದನು ಕರೆಸಿದ ಭರಿ ಅಂದ ಬೇಡಿರಿ ಆನಂದದಿಂದಲೇ ತಂದೆಯೇ ತಮ ಪಾದಾಗೀಗ ವಂದಿಸುವೆನ ಆನಂದದಿಂದಲೇ ತಂದೆಯೇ. ಜನಕ ಕರೆಸಿದ ಪರಿಯದು ತರುತ್ತದೆ ಅದು ಹಿರಿ. ಜನಕ ಕುಮಾರ, ಕರೆಸಿದ ಪರಿಯನು ತರುತ್ತದಿಂದರು ಹಿರಿ ಸರಸಮಾನರು ಬರೇ ತಂದೆಯೇ ತಮ ಪಾದಾಗೀಗ ವಂದಿಸುವೆನ ಆನಂದದಿಂದಲೇ ತಂದೆಯೇ. ತಂದೆಯೇ ತಮ್ಮ ಪಾದಕ್ಕೆ ನಮಸ್ಕರಿಸುವೆ.
ಕುಮಾರ ಜಯಶೀಲನಾಗು. ಗುರುದೇವ ತಮ್ಮ ಪಾದಕ್ಕೂ ನಮಸ್ಕರಿಸುವೆ. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಜನಕ ಕುಮಾರ ಅಂತಃಪುರದಲ್ಲಿದ್ದ ನನ್ನನ್ನು ಇಷ್ಟೊಂದು ಜಾಗೃತಾಯೀಕರಿಸಿದ ಕಾರಣವೇನು ಜನಕ? ಕುಮಾರ ಜನಕ ಗುರುವಿನ ಆಶೀರ್ವಾದವನ್ನು ಪಡೆದು ಅವರ ಆಜ್ಞೆಯನ್ನು ಪಾಲಿಸುವಂತನಾಗು. ಗುರುದೇವ. ರಾಮಚಂದ್ರ, ನಾಳೆ ನಿನಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನಿಶ್ಚಯಿಸಿರುವೆವು. ಆದುದರಿಂದ ನೀನು ಸೀತೆಯು ಮಂಗಳ ಸ್ನಾನ ಮಾಡಿಕೊಂಡು ದೀಕ್ಷಾಬದ್ಧರಾಗಿರತಕ್ಕದ್ದು. ಬಹಳ ಸಂತೋಷ ಗುರುದೇವ. ಆದರೆ ಕುಮಾರ ಆದರೆ ಎಂಬ ಅರ್ಧೋಕ್ತಿ ಏತಕ್ಕೆ ಕುಮಾರ? ನನ್ನ ತಮ್ಮಂದಿರಾದ ಭರತ ಶತ್ರುಘ್ನರು ನಗರದಲ್ಲಿಲ್ಲದಿರುವಾಗ ಈ ಶುಭ ಸಮಾರಂಭವನ್ನು ಏರ್ಪಡಿಸಲು ಇಷ್ಟೊಂದು ಕಾತುರವೇಕೆ ಜನಕ? ಕುಮಾರ ಅದಕ್ಕೋಸ್ಕರವಾಗಿ ನೀನು ಚಿಂತಿಸಬೇಡ. ಭರತ ಶತ್ರುಘ್ನರನ್ನು ಬರುವಂತೆ ಆಜ್ಞಾಪಿಸಿರುವನು. ಸಕಾಲಕ್ಕೆ ಬರುವ ನಿರೀಕ್ಷೆಯೂ ಇದೆ. ಮಹಾದಾಜ್ಞೆ ಜನಕ, ಮಹಾದಾಜ್ಞೆ. ಸುಮಂತ್ರ, ಕುಮಾರನ ಪಟ್ಟಾಭಿಷೇಕಕ್ಕೆ ಪಟ್ಟಣವನ್ನೆಲ್ಲ ಅಲಂಕರಿಸತಕ್ಕದ್ದು. ಹಾಗೆ ಆಗಲಿ ಗುರುದೇವ. ಈ ಸಂತೋಷದ ಸಮಾಚಾರವನ್ನು ನನ್ನ ಅಂತಃಪುರದ ಸ್ತ್ರೀಯರಿಗೂ ಮತ್ತು ನನ್ನ ಪ್ರೀತಿ ಪಾತ್ರರಾದ ಕೈಕ, ಕೌಶಲ್ಯ, ಸುಮಿತ್ರೆಗೆ ತಿಳಿಸಲು ನಾನು ಈಗಲೇ ಹೋಗುವೆನು. ಆಗಬಹುದು. ಆಹಾ, ಈ ಅಯೋಧ್ಯ ನಗರವು ಇಷ್ಟೊಂದು ಶೃಂಗಾರಮಯವಾಗಿರುವುದಲ್ಲ. ಚಿನ್ನದ ತಳಿರು ತೋರಣಗಳಿಂದಲೂ
ರನ್ನದ ರಂಗೋಲಿಗಳಿಂದಲೂ ಸಂಭ್ರಮಿಸುತ್ತಿರುವುದಲ್ಲ. ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನು? ರಾಮರಾಜ್ಯವೇ? ರಾಮನಿಗೆ ಪಟ್ಟಾಭಿಷೇಕವೇ? ಓಹೋ, ಈ ಪಟ್ಟಾಭಿಷೇಕವು ಹೇಗೆ ನಡೆಯುವುದೋ ನಾನು ನೋಡುವೆನು. ಈಗ ಕೈಕೆ ಅಂತಃಪುರಕ್ಕೆ ಹೋಗುವೆನು. ಓಂ ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಧರೆಯಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ. ಧರೆಯಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ. ನಾಡಿನಾಳು ನಿನ್ನದೇ ಖ್ಯಾತಿ. ನಾಡಿನಾಳು ನಿನ್ನದೇ ಖ್ಯಾತಿ. ಕರುಣೆಯಿಂದ ಬಂದು ಎನ್ನ ಸಲಹು ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಅಮ್ಮ ಭಗವತಿ ನಮಃ. ವಿಶ್ವೇಶ್ವರಿ ಅಮ್ಮ. ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೆ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ?
ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ. ಪ್ರಾಣೇಶ್ವರ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ, ಧಗ ಧಗ ನೆತ್ತಿದೆ ಮನಸ್ಸಿನ ವೇದನೆ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಕಾಂತನು ಏತಕೋ ಬಾರದೆ ನಿಂತನು. ಪ್ರಾಣೇಶ್ವರ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ. ಪ್ರಾಣೇಶ್ವರ, ಚಿತ್ತ ಜನಯ್ಯನ ಚೀತವನೆಲ್ಲವ. ಪ್ರಾಣೇಶ್ವರ, ಚಿತ್ತ ಜನಯ್ಯನ ಚೀತವನೆಲ್ಲವ, ಚಿತ್ತ ಜನಯ್ಯನ ಚೀತವನೆಲ್ಲವ, ವಿಸ್ತರಿಸುತ್ತಲಿ ಎನ್ನರ ಮನೆಗೀಗ. ಪ್ರಾಣೇಶ್ವರ, ವಿಸ್ತರಿಸುತ್ತಲಿ ಎನ್ನರ ಮನೆಗೀಗ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ, ಮನಸ್ಸಿನ ಕಳವಳ. ನನ್ನ ಪ್ರಿಯ ಸಖಿಯಾದ ಮಂಥರೆಯು ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಕೈಕಾ, ಕೈಕಾ. ಯಾರು? ಓ ಮಂಥರ, ಬಂದೆಯಾ? ಬಾಬಾ, ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ ಮಂಥರ? ನನ್ನ ಸುಖಾಗಮನವು ಹಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೆ ಏನು ಕಡಿಮೆ ಹೇಳು. ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವೂ ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ ಹೇಳಬೇಕು? ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ಕೈಕಾ, ನಿನಗೆ ಯಾವ ವಿಷಯವೂ ತಿಳಿಯದೆ? ಯಾವ ವಿಚಾರವೂ ಏನು ನನಗೇನು ತಿಳಿಯದು. ಏನು ತಿಳಿದರೂ ತಿಳಿಯದಂತೆ ನಟಿಸುತ್ತಿರುವೆಯಾ? ನಿನ್ನಲ್ಲಿ ಸುಳ್ಳು ಹೇಳಬೇಕೇ? ಅದೇನು ಹೇಳು. ಹಾಗಲ್ಲ, ಈ ದಿವಸ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನು? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಬಹಳ ಸಂತೋಷ ಮಂಥರ, ಬಹಳ ಸಂತೋಷ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯು ಜಗಂತೋಷವಾದೆ ನಾ ಮಂಥರ, ಸಂತೋಷವಾದೆ ನಾ ಮಂಥರ, ಸಂತೋಷವಾದೆ ನಾ ಮಂಥರ. ಹೇಳಿದ್ದೇನು
ಮಂಥರ ಕೇಳಿದ್ದೇನೆ. ರಘುಕುಲ ದೇವನು ಅವ ಪರಿಹಾರಾತನು ಸುಗುಣನು ಸುಂದರನು ಮಂಥರ ನನ್ನ ಮಗ ಸುಗುಣನು ಸುಂದರನು ಸುಗುಣನು ಸುಂದರನು ಮಂಥರ ಸುಗುಣನು ಸುಂದರನು ನಿಗಮಾಗಮ ವಂದಿತನು ಸಂತೋಷವಾದೇನ ಮಂಥರ ಸಂತೋಷವಾದೆ ಮಂಥರ ಸಂತೋಷದೇನ ಮಂಥರ ಕೇಳಿದೆಯಾ ಸೀತಾ? ರಾಮಗಿ ರಾಜ್ಯವ ಪ್ರೇಮದಿ ಕಾಂತ ನಿವಾ ರಾಮಗಿ ರಾಜ್ಯವ ಪ್ರೇಮದಿ ಕಾಂತ ನಿವಾ ಪ್ರೇಮದ ವಾರ್ತೆಯ ಕೇಳಿ ಮಂಥರ ಪ್ರೇಮದ ವಾರ್ತೆಯ ಕೇಳಿ ಪ್ರೇಮದ ವಾರ್ತೆಯ ಕೇಳಿ ಪ್ರೇಮದ ವಾರ್ತೆಯ ಕೇಳಿ ಭುವಿಯಲ್ಲಿ ನಾ ಧನ್ಯಳೋ ಸಂತೋಷವಾದೇನೋ ಮಂಥರ ಸಂತೋಷವಾದೆ ಮಂಥರ ಸಂತೋಷವಾದೇನೋ. ಎಂತಹ ಶುಭವಾರ್ತೆಯನ್ನು ತಂದಿರುವೆ. ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲಿ? ನಿನ್ನ ಈ ಕಂಠಿಹಾರವನ್ನೇ ಕೊಡುವೆನು. ಬೇಡಮ್ಮ, ನೀನೇ ಅಲಂಕರಿಸಿರು. ಈ ಕಂಠಿಹಾರ ನನಗೇನು ಬೇಡ. ಆದರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ವಿಷಯವನ್ನು ನಿನಗೆ ಯಾರಾದರೂ ತಿಳಿಸಿರುವರೇ? ಇಲ್ಲವಲ್ಲ ಮಂಥರ, ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ನನ್ನ ಬಳಿಯಲ್ಲಿ ತಿಳಿಸಲೇ ಇಲ್ಲವಲ್ಲ. ಕಾರಣವೇನಿರಬಹುದು ಮಂಥರ? ಕಾರಣವೇನಿರಬಹುದು? ನಿನ್ನ ಮಗನಿಗೆ ಪಟ್ಟಾಭಿಷೇಕವಾಗಬಾರದೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೂ ಏನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವುದು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನೀನು ಆ ಕೌಸಲ್ಯಗೆ ದಾಸಾನುದಾಸಿಯಾಗಬೇಕು. ಮಂಥರ, ವಿಷಯ ತಿಳಿಯದೆ ಮಾತನಾಡುತ್ತಿರುವೆಯಲ್ಲ. ಏನು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಆ ಕೌಸಲ್ಯಗೆ ನಾನು ದಾಸಿಯಾಗಬೇಕೆ? ನೀನಾಡುತ್ತಿರುವ ಮಾತುಗಳು ಸತ್ಯವೇನೇ ಮಂಥರ? ಸತ್ಯವಾಗಿಯೂ ಸತ್ಯವಾಗಿರುವುದು. ಹಾಗಾದ್ರೆ ಈಗ ನಾನೇನು ಮಾಡಲಿ? ಮಾಡುವುದೇನು? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಿಮ್ಮ ಪತಿಗಳು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಆ ವರಗಳನ್ನು ಈಗ ಕೇಳಿಕೊ. ಏನೆಂಬುದಾಗಿ ಕೇಳಿರಲಿ. 1ನೇ ವರಕ್ಕೆ ಇಂದು ಶ್ರೀರಾಮಚಂದ್ರನಿಗಾಗುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಕೇಳಿಕೊ. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಯನ್ನೊಟ್ಟು ಚಟ್ಟಾವಲ್ಕರ ದಾರಿಯಾಗಿ ರಾಜ್ಯವನ್ನು ತೊರೆದು ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊ. ಮಂಥರ, ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತೆ? ಛೀ ಮೂರ್ಖಳೆ, ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಕೈಕಾ, ನೀವು ಕಷ್ಟಪಡುವುದನ್ನು ಈ ಹಾಳು ಕಣ್ಣುಗಳಿಂದ
ನಾನು ಹೊರಡುವೆನು. ಅಯ್ಯೋ, ಈಗ ನಾನೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ನಡುಗುತ್ತಿರುವುದು. ಹಿಂದೆ ಪಟ್ಟಾಭಿಷೇಕವು ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ನಿಲ್ಲು ಮಂಥರ, ನಿಲ್ಲು. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ? ಒಪ್ಪುವಂತೆ ಮಾಡುವುದು ನಿನ್ನ ಚಾತುರ್ಯವಲ್ಲವೇ? ಅದು ಹೇಗೆ ಮಂಥರ? ಮಹಾರಾಜರು ಬರುವ ವೇಳೆಯಲ್ಲಿ ಯಾರಾದ್ರೂ ಕೇಳಿಸಿಕೊಂಡರು ಕಿವಿಯಲ್ಲಿ ಹೇಳಿಬಿಡು. ಮಹಾರಾಜರು ಬರುವ ವೇಳೆಯಲ್ಲಿ ಶ್ರೀರಾಮಚಂದ್ರನ ಮೇಲೆ ಆಣೆ ಇಡಲು ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಅದು ಮಹಾರಾಜರು ಇತ್ತ ಕಡೆ ಬರುವಂತಿದೆ, ಜಾಗೃತಿಯಾಗಿ ಮಾರ್ಗವಾಗಿ ನಡೆ. ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಆಶ್ಚರ್ಯ, ಕೈಕಾಂತಪುರವನ್ನು ಪ್ರವೇಶ ಮಾಡುವ ಸಮಯದಲ್ಲಿ ಯಾವುದೋ ಒಂದು ಅದ್ಭುತವಾದ ಶಕ್ತಿ ನನ್ನನ್ನು ಹಿಂದಕ್ಕೆ ದೂಡಿದಂತೆ ಭಾಸವಾಗುತ್ತಿರುವುದು. ಅದು ಅಲ್ಲದೆ ನನ್ನ ಹೃದಯವಾದ ಥಟ್ಟನೆ ತರಗಣಿಸಿ ಕಡಿತವಾಯಿತೇಕೆ? ನಾನು ಬರುವ ವೇಳೆಗೆ ನನ್ನ ಕೈಕೆಯು ಮಂಗಳಾರತಿ ತಟ್ಟೆಯನ್ನಿಡಿದು ಬಾಗಿಲಲ್ಲಿ ಕಾಯುತ್ತಿದ್ದ ಕೈಕೆಯೇ ಕಾಣುತ್ತಿಲ್ಲವಲ್ಲ. ಈ ಕೈಕಾಂತಪುರವನ್ನು ನೋಡಿದರೆ ಯಾವುದೋ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದು. ಇದೇನು? ಕೈಕೆಯ ಕೇಶರಾಶಿಯನ್ನು ಅಲಂಕರಿಸುತ್ತಿದ್ದ ಒಡವೆಗಳ ನಾಶ. ಈ ನಾರಿ ಮುಖವೇಗು ಒತ್ತಿದೆ ಮಾರಿಯ ವೇಷ. ಇದನ್ನೆಲ್ಲ ಪರಿಹರಿಸುವ ನೀ ನವನೀಶ. ಕೈಕಾ, ಪರಮ ಮಹೋತ್ಸವ ಕಾಲದಿನಿ. ಕೈಕಾ, ಪರಮ ಮಹೋತ್ಸವ ಕಾಲದಿನಿ ಪರಿಪರಿಯ ತುಗುಡವೇನಿದು ರಮಣಿ. ಕೊರಗುತೆ ನೀ ಮರುಗುತೆ ದೇವಿ, ಕೊರಗುತೆ ನೀ ಮರುಗುತೆ, ಮೌನದಿಂದಿರಲೇನು ಕಾರಣ? ದೇವಿ ಹರುಹೋ ನೀ ಹರುಹೋ ಸುಗುಣಾಭರಣ. ಕೈಕಾ, ಕೈಕಾ, ಎಂದೂ ಇಲ್ಲದ ನೀನು ಇಂದು ಇಷ್ಟೊಂದು ಕೋಪಿಷ್ಠಳಾಗಿರಲು ಕಾರಣವೇನು ದೇವಿ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಒಂದು ವೇಳೆ ನಾನು ಕೋಪ ಮಾಡಿಕೊಂಡರೆ ನನ್ನ ಕೋಪವನ್ನು ಕೇಳುವರು ಇಲ್ಲಿ ಯಾರಿದ್ದಾರೆ ಹೇಳಿ? ದೇವಿ,
ಮಾಡ್ಪರೆ ಮಾನಿನಿ ಮಣಿಯರು ಕೋಪ ಮಾಡ್ಪರೆ ಕೈಕ ಕೋಪ ಮಾಡ್ಪರೆ ಮಾನಿನಿ ಮಣಿಯರು ಕೋಪ ಮಾಡ್ಪರೆ ಮಾನಿನಿ ಮಣಿಯರು ಕೋಪ ಮಾಡ್ಪರೆ ಕೈಕ ದೇವಿ ಪ್ರೀತಿಯಿಂದಲೀಗ ಪ್ರಾಂತನಾದೆ ನಾನು ದೇವಿ ಪ್ರೀತಿಯಿಂದಲೀಗ ಪ್ರಾಂತನಾದೆ ನಾನು ಕೋಪ ಬೇಕೆ ನಿನಗೆ ಕೋಪ ಬೇಕೆ ನಿನಗೆ ಶಾಂತಳಾಗು ದೇವಿ ಕೋಪ ಮಾಡ್ಪರೆ ಮಾಲಿನಿ ಮಣಿಯರ ಕೋಪ ಮಾಡ್ಪರೆ ಮಾಲಿನಿ ಮಣಿಯರ ಕೋಪ ಮಾಡ್ಪರೆ ಕೈಗ ಜೋಡಿಸಿ ಕೈಯ ಬೆಟ್ಟು ಬೇನೆ ನೀರೆ ದೇವಿ ಜೋಡಿಸಿ ಕೈಯ ಬೆಟ್ಟು ಬೇನೆ ನೀರೆ ಮಾಡದೆ ಹಠಾವ ದೇವಿ ಮಾಡದೆ ಹಠಾವ ನೀಡು ನೀ ದಯವ ಕೋಪ ಮಾಡ್ಪರೆ ಮಾಲಿನಿ ಮಣಿಯ ಕೋಪ ಮಾಡ್ಪರೆ ಮಾಲಿನಿ ಮಣಿಯ ಕೋಪ ಮಾಡ್ಪರೆ ಕೈಗ ದೇವಿ ನಿನ್ನ ಕೋಪವನ್ನು ನಾನಲ್ಲದೆ ಮತ್ಯಾರಿಂದ ಸಾಧ್ಯ ಕೈಕ ಪರಿಹರಿಸಲು ನೀನೇ ಯೋಚಿಸು. ನನ್ನ ಕೋಪವನ್ನು ಪರಿಹರಿಸುವವರು ಇಲ್ಲಿ ಯಾರು ಇಲ್ಲ, ಕೇಳುವವರು ಯಾರು ಇಲ್ಲ. ಇಲ್ಲ ಕೈಕ. ಹಾಗಿದ್ದ ಮೇಲೆ ನಾನು ಮತ್ಯಾರ ಬಳಿಯಲ್ಲಿ ಹೇಳಬೇಕು ಹೇಳಿ? ನನ್ನ ಬಳಿಯಲ್ಲಿ ತಿಳಿಸುವಂತಳಾಗು ದೇವಿ. ಪ್ರಾಣೇಶ್ವರ, ತಿಳಿಸಿದರೂ ಕೂಡ ಬಂದ ಪ್ರಯೋಜನವೇನು? ಏನು ದೇವಿ, ಕ್ಷತ್ರಿಯ ಕುಲವರ್ತನಿಯಾದ ನಾನು ನಿನ್ನ ಹೇಳಿದ ವರವನ್ನು ನಾನು ನಡೆಸಿಕೊಡಲಾರೆನೆ ದೇವಿ. ಪ್ರಾಣೇಶ್ವರ, ಕೈಕ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಕೈಕ. ಇಲ್ಲಿ ಕುಳಿತು ಕೊಟ್ಟಿದ್ದೆನು ದೇವಿ. ಬೇಕೆಂದಾಗ ಕೇಳುವಂತೆಯೂ ಹೇಳಿದ್ದೆನು. ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಹಾಗಾದರೆ ಈಗ ಕೇಳುತ್ತಿದ್ದೇನೆ, ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಸಾಹಸಿ ಸಾಹಸಿ, ಎಂತಹ ಸಮಯದಲ್ಲಿ ಎಂತಹ ಸಾಹಸದ ಕಾರ್ಯವನ್ನು ಯೋಚಿಸುತ್ತಿರುವ. ಅದರಿಂದಲ್ಲವೇ ನಿನ್ನ ಮೇಲೆ ನನಗೆ ಅತಿಯಾದ ಪ್ರೀತಿ. ಅಂದರೆ ನನ್ನ ಮೇಲೆ ಅಧಿಕವಾದ ಪ್ರೀತಿ. ಪ್ರಾಣೇಶ್ವರ, ಹಾಗಾದರೆ ನಾನೇನು ಕೇಳಿದರೂ ನೆರವೇರಿಸಿಕೊಡುವಿರಿ. ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ? ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಪ್ರೀತಿ ಇರುವುದು ನಿನ್ನ ಮೇಲಲ್ಲವೇ ಕೈ? ಅಯ್ಯೋ, ಹೋಯಿತು, ಎಲ್ಲ ಹೋಯಿತು. ನನ್ನ ಮೇಲೆ ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ಮರೆತಿದ್ದನು ದೇವಿ, ನನ್ನ ಪ್ರೀತಿ ಪಾತ್ರನಾದ ಶ್ರೀರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ ಇರು. ನೋಡಿದಿರಾ, ಈಗಲೇ 2 ಮಾತುಗಳನ್ನಾಡುತ್ತಿರುವಿರಿ.
ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಕೈಕಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಓಹೋ, ಕುಮಾರನ ಮೇಲಿರುವುದು ಪುತ್ರ ಪ್ರೇಮ. ನೀನೇ ಆಲೋಚಿಸು. ಹಾಗಾದ್ರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ದೇವಿ, ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಹಣೆ ಬೇಡ. ನೀನು ಎಂತಹ ಕಷ್ಟಕರವಾದ ಕಾರ್ಯವಾದರೂ ಕೇಳು, ನಾನು ನಡೆಸಿಕೊಡ್ತೇನೆ. ಪ್ರಾಣೇಶ್ವರ, ಕೈಕಾ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇನ್ನೇನು ತಾನೇ ಕೇಳಿಯ ದೇವಿ. ಉಳಿವೆ ಪ್ರಾಣದೊಳಾಸೆಯ ದೇವಿ, ಉಳಿವೆ ಚದುರಂಗ ಫಲಮಂ ಮಪ್ರಜಗಳ ಸಾಮ್ರಾಜ್ಯವಾ ಸಹಿತೇ ದೇವಿ, ಸಹಿತೇ ನಿನ್ನಿಷ್ಟಾರ್ಥವ ದೇವಿ. ಸಹಿತೇ ನಿನ್ನಿಷ್ಟಾರ್ಥವ ಎಲಜಾಣೆ ನಿನ್ನಾಣೆ ರಾಮಚಂದ್ರನ ಆಣೆ, ರಾಮಚಂದ್ರನಾಣೆ. ದೇವಿ, ಇದು ರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಅದೇನು ಕೇಳು ದೇವಿ. ಹಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳು ದೇವಿ. ಕೇಳಲೇ? ಕೇಳು ದೇವಿ. ಕೇಳಲೇ? ಕೇಳು ಕೈಕಾ. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನಿನ್ನ 2ನೇ ವರ? 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಏನು ದೇವಿ, ನಾನು ಇದುವರೆಗೂ ನಿನ್ನ ಅಂತಃಪುರಕ್ಕೆ ಬಾರದಿದ್ದ ಕಾರಣ ಇಂತಹ ಟೊಕ್ಕು ನುಡಿಗಳನ್ನಾಡಿ ನನ್ನನ್ನು ಭ್ರಾಂತಿಗೊಳಿಸಬೇಡ. ನಿಜವಾದ ಸಂಗತಿಯನ್ನು ಹೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಇದೇ ನಿಜವಾದ ಸಂಗತಿಯು. ನನ್ನಾಣೆಗೂ ಅದೇ ನಿಜವಾದ ಸಂಗತಿ. ನಿಮ್ಮಾಣೆಯಾಗಿಯೂ ನನ್ನಾಣೆಯಾಗಿಯೂ ಇದೇ ನಿಜವಾದ ಸಂಗತಿಯು. ರಾಮಚಂದ್ರ, ಇದೇ ಬರಸಿಡಿಲ ಪಾದವ, ಇದೇ ಪುರುಷ ವ್ಯಾಪ್ತಿಯ ರಾಮಚಂದ್ರ. ದುಡಿಯುವ ಉಳೆ ಇದೆ ಈ ಪರಿಯದು ಉಡಕೆಂದನೋ, ಈ ಪರಿಯದು ಉಡಕೆಂದನೋ. ನುಡಿವರೆ ನುಡಿದು ದುರ್ಮಾಶಯ ದೇವಿ. ರಾಮಚಂದ್ರ, ಈಕೆಯ ಮನೋ ಇಂಗಿತವನ್ನು ಭಾಷೆ ಕೊಟ್ಟು ಮೋಸ
ಅಲ್ಲ ಕೈಕಾ ಇದೊಂದು ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಕೇಳು ದೇವಿ. ಸಾಧ್ಯವಿಲ್ಲ. ನನಗೆ ಬೇರೆ ಯಾವ ವರಗಳು ಬೇಕಾಗಿಲ್ಲ. ಈಗ ತಾನೇ ಏನಂದಿರಿ? ಎಂತಹ ಕಷ್ಟಕರವಾದ ವರಗಳಾದರೂ ನಾನು ನೆರವೇರಿಸಿಕೊಡೆಂದು ವಚನವನ್ನು ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ಬೇಡ ಕೈಕಾ. ಬೇಡ ದೇವಿ, ನನ್ನ ಕುಮಾರನನ್ನು ವನವಾಸಕ್ಕೆ ಕಳಿಸಿದರೆ ನಾನು ಬದುಕಿಲ್ಲ. ಬೇಡ ಕೈಕಾ, ಬೇಡ. ಇದೊಂದು ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಕೇಳು ದೇವಿ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತ ಸಿದ್ಧವು. ಏನು ಮಾಡಲಿ, ಏನು ಮಾಡಲಿ? ಜನಕ, ಏನು ಶ್ರೀಹತ್ಯ ಮಹಾಪಾಪ. ಹೇಗೆ ಜನಕ, ಈ ಅಲ್ಪ ಕಾರ್ಯಕ್ಕಾಗಿ ತಾವೇಗೆ ಇಷ್ಟು ವ್ಯಸನ ಪಡುತ್ತಿರುವಿರಿ? ಜನಕ, ತಮ್ಮ ಪಾದಕ್ಕೆ ವಂದಿಸುವೆನು. ಅಮ್ಮ ಜನನಿ, ತಮ್ಮ ಪಾದಕ್ಕೂ ನಮಸ್ಕರಿಸುವೆನು. ಏನು ತಂದೆಯವರ ಮುಖ ಕಮಲವು ಬಾಡಿರುವುದು ಅಲ್ಲದೆ, ಇಂದು ನಾನು ತಂದೆಯವರಿಗೆ ವಂದಿಸಿದರೂ ಸಹ ನನ್ನನ್ನು ಆಶೀರ್ವದಿಸದೆ ಈ ರೀತಿ ಮೌನದಿಂದಲೂ ವ್ಯಸನದಿಂದಲೂ ಇರಲು ಕಾರಣವೇನು? ಅಮ್ಮ, ಇಂದು ನಾನು ತಂದೆಯವರಿಗೆ ವಂದಿಸಿದರೂ ಸಹ ನನ್ನನ್ನು ಆಶೀರ್ವದಿಸದೆ ಈ ರೀತಿ ಮೌನದಿಂದಲೂ ವ್ಯಸನದಿಂದಲಿರಲು ಕಾರಣವೇನು ತಾಯಿ? ಅಲ್ಲದೆ ನಾನು ತಂದೆಯವರಿಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಆದರೆ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತ
ಚಿಂತಾಕ್ರಾಂತರಾಗಿರುವರು. ಅಮ್ಮ, ಏನು ಹೇಳಿದಿರಿ? ನಮ್ಮ ಜನಕನು ಹಾಡಿದ ಮಾತನು ಎಂದಿಗೂ ತಪ್ಪವರಲ್ಲ. ಅಮ್ಮ, ಸತ್ಯಕ್ಕಾಗಿ ದೇಶ ಕೋಶ ಸಕಲ ಸಾಮ್ರಾಜ್ಯವನ್ನೇ ದಾನವಾಗಿ ದಾರಿ ಎರೆದುಕೊಟ್ಟು ಪತಿ ಪತ್ನಿ ತನ್ನ ಮಗನನ್ನೂ ಸಹ ಮಾರಿಕೊಂಡು ತನ್ನ ಪತ್ನಿಯು ನಿರಪರಾಧಿ ಎಂದು ತಿಳಿದಿದ್ದರೂ ಸಹ ಆಕೆ ಶಿರಸನ್ನೇ ಛೇದಿಸಿದ ಅಂತ ಮಹಾನುಭಾವನಾದ ಸತ್ಯ ಹರಿಶ್ಚಂದ್ರನ ವಂಶದಲ್ಲಿ ಜನಿಸಿದ ನಾವು ಆಡಿದ ಮಾತಿಗೆ ತಪ್ಪುವುದಿಲ್ಲ ತಾಯಿ. ಅಮ್ಮ, ನೀವು ಆಡಿದ ಮಾತುಗಳು ಯಾವ ತಾಯಿ? ತಂದೆಯವರು ನಡೆಸಿಕೊಡಲಾರದ ವಿಚಾರ ಯಾವುದು ಹೇಳು ತಾಯಿ? ಅದು ನನ್ನಿಂದ ಆಗುವ ಕಾರ್ಯವಾದರೆ ಅದಮ್ಮ ಆ ಭಗವಾನ್ ಭಾಸ್ಕರನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಹೇಳು ತಾಯಿ, ಹೇಳಿ. ಹಾಗಾದ್ರೆ ಕೇಳು. ಹೇಳಿ ಅಮ್ಮ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಾನೀಗ ಕೇಳಿಕೊಂಡಿರು. ಏನಂತ ಕೇಳಿದಿರಿ ತಾಯಿ? 1ನೇ ವರಕ್ಕೆ ಕೈಗಾ ಸುಮ್ಮನಿರಿ. ಬೇಡಿ ಜನಕ, ಬೇಡಿ. ಇನ್ನು ಸಮಯವಿರುವುದು, ಸುಮ್ಮನಿರಿ. ಬೇಡಿ ಜನಕ. ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಆ ವರಗಳಿಗೆ ತಾವೇನು ಕೇಳಿದ್ರಿ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡು. ಇನ್ನು 2ನೇ ವರಕ್ಕೆ ಏನು ಕೇಳಿದಿರಿ ತಾಯಿ? ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆ. ಅಮ್ಮ, ಭರತನಿಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಬಹಳ ಸಂತೋಷ ತಾಯಿ, ಬಹಳ ಸಂತೋಷ. ನಮ್ಮ ಅಯೋಧ್ಯ ಪ್ರಜೆಗಳು ಹೇಳುತ್ತಿದ್ದರು ಏನೆಂಬುದಾಗೋ, ಹಿಂದೆ ಭರತನಿಗಿಂತಲೂ ರಾಮನ ಮೇಲೆ ಕೈಕಾದೇವಿ ಬಹಳ ಪ್ರೀತಿ ಇರುವುದೆಂದು. ಅಮ್ಮ, ಹೇಳು, ಕೇಳು ತಾಯಿ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ದರಿಬುದಂ ದಾಗಿಸಿದ ಮಾತೆನಿ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವು ಎನಗೆ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವು ಎನಗೆ ಭೇದವಿಲ್ಲದೆ ಬಗೆದಾತೆ ನೀನೋ ವಾಕ್ಯವನ್ನು ಪರಿಪಾಲಿಸುವ ಪುತ್ರರತ್ನದೊಳೆನ್ನ ಕೀರ್ತಿಯಂ ಗಳಿಸಿದಾತೆ ನೀನ. ಅಮ್ಮ, ವನವಾಸ ನೆಪದಿಂದ ಮುನಿಜನರ ಸೇರಿಸುವ ವನವಾಸ ನೆಪದಿಂದ ಮುನಿಜನರ ಸೇರಿಸುವ ಗಗ ಪದವಿಯನಗಿತ್ತ ಪುನಿತೆ ನೀನ. ಜನನೀಯನಿಗೆ ಪ್ರತ್ಯಕ್ಷವರ ಮಾತೆ. ಅಮ್ಮ, ಜನನೀಯನಿಗೆ ಪ್ರತ್ಯಕ್ಷವರ ಮಾತೆ. ವನವಾಸ ಗೊಪ್ಪಿದನು ಪುನೀತೆ ಜನಕನ
ತಡೆದು ಎಚ್ಚರಿಸು ನಮಿಪಿ ವನಗೆ ಪೋಪೆನು ಮಾತೆ ಓಹೋ ಏನು ಆಶ್ಚರ್ಯ! ನಮ್ಮ ತಾಯಿಯಾದ ಕೌಶಲ್ಯಾದೇವಿಗಿಂತಲೂ ಅಧಿಕವಾದ ಪ್ರೀತಿ, ವಿಶ್ವಾಸ, ವಾತ್ಸಲ್ಯಗಳನ್ನು ತೋರಿಸುತ್ತಿದ್ದ ಈ ನನ್ನ ಚಿಕ್ಕಮ್ಮನಾದ ಕೈಕಾದೇವಿಯವರು ಈ ದಿನ ಈ ರೀತಿ ಮಾತನಾಡುತ್ತಿರುವುದು ನೋಡಿದರೆ ಪ್ರಪಂಚದಲ್ಲಿ ಸ್ತ್ರೀಯರ ಮನದಂಗಿತವನ್ನೇ ಕಂಡಿರಲು ಸಾಧ್ಯವಾಗಿರುವುದು. ಇದರಲ್ಲಿ ತಾಯಿಯವರು ಆಸೆ ಮಾಡುತ್ತಿರುವುದು. ಅಮ್ಮ ಅಮ್ಮ ಮಹಾ ಕಷ್ಟಕರವಾದ ರಾಜ್ಯಭಾರವನ್ನು ಭರತನಿಗೆ ಒಪ್ಪಿಸಿ ಸುಖಕರವಾದ ಅರಣ್ಯವಾಸವನ್ನು ನನಗೆ ನೇಮಿಸಿದೆಯಲ್ಲಮ್ಮ. ಆದ್ದರಿಂದ ಭರತನಿಗಿಂತಲೂ ನನ್ನ ಮೇಲೆ ಅಧಿಕವಾದ ಪ್ರೀತಿ ಇರುವುದು ನನಗೆ ಬಹಳ ಸಂತೋಷವಾಯಿತು ತಾಯಿ. ಆದ್ದರಿಂದ ನಾನೇ ಭರತನನ್ನು ಕರೆಸಿ ನನ್ನ ಕೈಯಿಂದಲೇ ಆತನಿಗೆ ಕೌಶಲ ದೇಶದ ಪಟ್ಟಾಭಿಷೇಕವನ್ನು ಮಾಡಿ ನಂತರ ನಾನು ವನವಾಸಕ್ಕೆ ಹೋಗುವೆನು ತಾಯಿ. ಬೇಡ 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 ಬೇಡ, ಆ ಕಷ್ಟಕರವಾದ ಕಾರ್ಯವು ನಿನಗೆ ಬೇಕಾಗಿಲ್ಲ. ಭರತನನ್ನು ಕರೆಸುವುದು ಬಿಡುವುದು, ಪಟ್ಟ ಕಟ್ಟುವುದು ಬಿಡುವುದು ಎಲ್ಲವೂ ನನಗೆ ಸೇರಿದ್ದು. ಮೊದಲು ನೀನು ಅರಣ್ಯವಾಸಿಗೆ ಹೊರಡಲು ಸಿದ್ಧನಾಗು. ಅಮ್ಮ, ನಾನಂತ ಪಾಪಿಷ್ಟನೇ ತಾಯಿ. ನೀನು ಭರತನ ಪಟ್ಟಾಭಿಷೇಕವನ್ನು ಈ ನನ್ನ ಕಣ್ಣುಗಳಿಂದ ನೋಡಬಾರದೆ ತಾಯಿ. ಅದೆಲ್ಲವೂ ನನಗೆ ತಿಳಿಯದು. ನೀನು ಅರಣ್ಯವಾಸಕ್ಕೆ ಹೊರಡದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಅಮ್ಮ, ಈ ನಶ್ವರವಾದ ರಾಜ್ಯ ಭಾರವನ್ನು ಆತನ ಆಳಿದರೇನು, ನಾನು ಆಳಿದರೇನು ತಾಯಿ? ಉದರಗಳು ಬೇರೆಯಾದರೂ ಜನಕನೋರ್ವನೆಲ್ಲವೇ ತಾಯಿ. ಅಮ್ಮ, ಅಯ್ಯೋ ಚಾಂಡಾಳಿ ಜನಕ ಸಮಾಧಾನವಾಗಿ. ಸ್ವರೂಪಳೇ, ಜನಕ ಜನಕ ಆಕೆಯ ಮಾತನ್ನು ಕೇಳಿ ನೀನು ವನವಾಸಕ್ಕೆ ಹೋಗಬೇಕಂದ. ಜನಕ ಕುಮಾರ, ತಂದೆ ತಾಯಿ ಆಸೆ ಈಡೇರಿಸುವುದು ಮಕ್ಕಳ ಕರ್ತವ್ಯ. ಜನಕ ಹೇಳುವುದು ಕೇಳಿ. ಮಾತೆಯ ಮಾತನು ನಡೆಸದಿದ್ದೊಡೆ ಜಾತಿಯೋ ಜನರಾಡಿ ಕೊಂಬರೋ ಜನಕ. ಜನಕ ಕುಮಾರ, ವಿವೇಕೆ ಈ ಪರಿಚಿಂತಿದೆ. ಜನಕ ಕುಮಾರ, ವಿವೇಕೆ ಈ ಪರಿಚಿಂತಿದೆ. ಎನಗಾಜ್ಞೆಯನ್ನು ಕೊಡಿ ಪೋಪೆ ನಡವಿಗೆ ಜನಕ. ಜನಕ ಕುಮಾರ, ಇರಕುಲ ವಂಶದಲ್ಲಿ ಜನಿಸಿದ ನಾವು ಆಡಿದ ಮಾತಿಗೆ ತಪ್ಪಬಾರದು. ಜನಕ, ನಾನು ವನವಾಸಕ್ಕೆ ಹೋಗುವ ವಿಚಾರವನ್ನು ಮಾತೆಯವರಿಗೂ ಮತ್ತು ಸೀತಾ ಲಕ್ಷ್ಮಣಿ ತಿಳಿಸಿ ಬರುವೆನು. ತಾವು ಸಮಾಧಾನರಾಗಿ. ರಾಮಚಂದ್ರ,